ಆತ್ಮೀಯರೇ ನಮಸ್ತೆ. ಇತ್ತೀಚೆಗೆ PTCL ಬಗ್ಗೆ ನಮ್ಮ ಫಾಲೋವರ್ಸು ಆತ್ಮೀಯರು ತಮ್ಮದೇ ಅಂತ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನ ಸಮಸ್ಯೆಗಳ ಬಗ್ಗೆ ಕೇಳ್ತಾ ಇದ್ದಾರೆ PTCL ಬಗ್ಗೆ. ಸೊ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ PTCL ಅಂದರೆ ಏನು, PTCL ಏನು ಜಾರಿ ಆಯಿತು, ಇದು ಯಾವ ಆಸ್ತಿಗೆ ಅನ್ವಯ ಆಗ್ತದೆ, ಯಾವ ಜನಾಂಗಕ್ಕೆ ಯಾವ ಅಂಶಗಳ ಮೇಲೆ ಇದು ರಕ್ಷಣೆ ಕೊಡ್ತದೆ PTCL ಆ್ಯಕ್ಟ್ ಅನ್ನೋದನ್ನ ಸವಿಸ್ತಾರವಾಗಿ ಮುಖ್ಯವಾದಂಥ ಅಂಶಗಳು ಮಾತ್ರ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. PTCL 1978ರಲ್ಲಿ ಜಾರಿ ಆಗ್ತದೆ. PTCL ಅಂದರೆ ಏನು ಅನ್ನೋ ಒಂದು ಪ್ರಶ್ನೆ ನಾರ್ಮಲಿ. ಇದು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಅವ್ರಿಗೆ ಸೇರಿರುವಂತಹ ಕೆಲವು ನಿರ್ದಿಷ್ಟ ಆಸ್ತಿಗಳ ಪರಾಬಾರೆ ಅಥವಾ ಹಸ್ತಾಂತರ ಮಾರಾಟ ನಿಷೇಧ ಕಾಯ್ದೆ ಅಂತ. ನಿರ್ದಿಷ್ಟ ಭೂಮಿಗಳು, ಆ ಒಂದು ಆಸ್ತಿಗಳನ್ನ ಮಾರಾಟ ಮಾಡಬಾರ್ದು, ಮಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ, ಆ ಆಸ್ತಿಗಳಿಗೆ ರಕ್ಷಣೆ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ PTCL ಆ್ಯಕ್ಟ್ನ ಜಾರಿ ತರಲಾಗಿದೆ. ಈ ಆಸ್ತಿ ಎಲ್ಲ SC/STಗೆ ಸಂಬಂಧಪಟ್ಟಂಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂಗೆ ಅವ್ರ ಎಲ್ಲ ಆಸ್ತಿಗೂ ಅನ್ವಯ ಆಗ್ತಾ ಅಂದ್ರೆ ಇಲ್ಲ. ಸರ್ಕಾರದಿಂದ ಫಾರಂ 50, 53, 57 ಮುಖಾಂತರ ಫಾರಮ್ಸು ಹಾಕ್ಕೊಂಡು ಸಾಗುವಳಿ ಚೀಟಿ ಮಂಜೂರಾತಿಯನ್ನು ಪಡೆದಿರ್ತಾರೆ. ಸುಮಾರು ವರ್ಷಗಳಿಂದ 50, 60, 70 ವರ್ಷಗಳಿಂದನೂ ಸಾಗುವಳಿ ಚೀಟಿಗಳನ್ನ ಈ ಒಂದು ಫಾರಂ 50, 53 ಪಡ್ಕೊಂಡ್ಬಂದಿದ್ದಾರೆ. 57 ಇತ್ತೀಚೆಗೆ ಹಾಕ್ಕೊಳ್ತಾ ಇದ್ದಾರೆ. ಕೆಲವೊಂದು ಆಸ್ತಿಗಳಿಗೆ ಅದನ್ನ ಪರ್ಮಿಷನ್ ಕೊಟ್ಟಿದ್ದಾರೆ ಫಾರಂ 57 ಇನ್ನು ಕೆಲವೊಂದು ಗೋಮಾಳ ಹಳ್ಳಿಗಳಲ್ಲಿ ಒಂದು ಹಸುಗಳಿಗೆ ಒಂದಿಷ್ಟು ಗೋಮಾಳ ಅಂತ ಇರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಫಾರಂ 57ನ ಪ್ರೆಸೆಂಟ್ ಸ್ವಲ್ಪ ಹೋಲ್ಡ್ ಮಾಡಿದ್ದಾರೆ. ಬಟ್ ಇದಕ್ಕೆ ಮೊದಲು ಫಾರಂ 50, 53 ಸರ್ಕಾರ SC/ST ಜನಾಂಗಕ್ಕೆ ಕೆಲವೊಂದು ಆಸ್ತಿಗಳನ್ನ ಕಂಡೀಷನ್ಸ್ ಮೇಲೆಗೆ ಮಂಜೂರಾತಿ ಮಾಡಿದೆ, ಸಾಗುವಳಿ ಚೀಟಿಗಳನ್ನ ಕೊಟ್ಟಿದೆ. ಆದರೆ ಈ ಒಂದು ಆಸ್ತಿ ಏನು ಹೇಳ್ತಾ ಅಂತಂದ್ರೆ, ಕೆಲವೊಂದು ಕಂಡೀಷನ್ ಸಾಗುವಳಿ ಚೀಟಿ ಕೊಟ್ಟಾಗಲೇ 15 ವರ್ಷ 20 ವರ್ಷ ಮಾರಾಟ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕೆಲವೊಂದು ಕಂಡೀಷನ್ಸ್ ಹಾಕಿ ನೀಡಿದ್ದಾರೆ ST/SC ಅವರಿಗೆ. ಈ ಒಂದು ಆಸ್ತಿ ಏನು ಹೇಳ್ತಾ ಅಂದ್ರೆ ಸೆಕ್ಷನ್ 4 ಹೇಳ್ತದೆ, PTCL ಆ್ಯಕ್ಟ್ ಸೆಕ್ಷನ್ 4 ಹೇಳ್ತದೆ ಏನಂತ, ಈ ಆಸ್ತಿಗಳನ್ನ ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರ್ದು. ಮಾರಾಟ ಮಾಡಿದ್ರೆ ಸರ್ಕಾರದ ಅನುಮತಿ ಇರಬೇಕು. ಅನುಮತಿ ಇಲ್ಲದೆ ನೀವು ಮಾರಾಟ ಮಾಡಿದ್ರೆ ಆ ಮಾರಾಟಕ್ಕೆ ಯಾವುದೇ ಬೆಲೆ ಇಲ್ಲ, ಶೂನ್ಯ ಅಂತ. ಶೂನ್ಯ ಅಂತಂದ್ರೆ ಇಲ್ಲಿ ಮಾರೋರ್ ಸಮಸ್ಯೆ ಇಲ್ಲ, ಕೊಂಡ್ಕೊಳ್ಳೋ ಸಮಸ್ಯೆ ಆಗ್ತದೆ. ಅಂದ್ರೆ ನೀನ್ ಈ ಆಸ್ತಿನ ಕೊಂಡ್ಕೊಳ್ಳೋಕೆ ನಿಂಗೆ ರೈಟ್ಸೇ ಇಲ್ಲ, ಮಾರಕ್ಕೆ ಅವ್ರಿಗೆ ರೈಟ್ಸ್ ಇಲ್ಲ, ಬಟ್ ಕೊಂಡ್ಕೊಳ್ಳೋದಕ್ಕೆ ಎರಡನೇ ನಿಂಗೆ ರೈಟ್ಸ್ ಇಲ್ಲ. ರೈಟ್ಸೇ ಇಲ್ದಿದ್ದವರು ಮಾಡಿರುವಂತ ವ್ಯವಹಾರಕ್ಕೆ ಬೆಲೆನೇ ಇಲ್ಲ ಅನ್ನೋ ಒಂದು ಅರ್ಥದಲ್ಲಿ ಹೇಳ್ತದೆ. ಅದರ ಅರ್ಥ ಏನಂದ್ರೆ, ನೀವು ದುಡ್ಡು ತಗೊಂಡು ಎಷ್ಟೊಂದು ತಗೊಂಡಿರ್ಲಿ, ಮಾರಾಟ ಆಗಿದೆ, ಮಾರಾಟ ಆದ್ರೂ ಸಹ ಮೂಲ ವಾರಸುದಾರರಿಗೆ ಅಥವಾ ಮಂಜೂರಾದಂತ ಕುಟುಂಬಕ್ಕೆ ಮರಳಿ ಆ ಆಸ್ತಿನ ಹಿಂತಿರುಗಿಸ್ಬೇಕು ಅನ್ನೋದು ಈ ಒಂದು PTCL ಆ್ಯಕ್ಟ್ನ ಮುಖ್ಯ ಉದ್ದೇಶ. ಏನಕ್ಕೆ ಈ ಆಸ್ತಿ ಇದು ಮಾಡಿದ್ದಾರೆ ಅಂದ್ರೆ, ST ಮತ್ತು SC ಜನಾಂಗ ಇದೆಯಾ ಅವ್ರಿಗೆ ಮಂಜೂರಾತಿ ಮಾಡಿದ್ದಾರೆ ಒಂದಷ್ಟು ಆಸ್ತಿಗಳನ್ನ. ಅವ್ರಿಗೆ ಹಲವಾರು ಕಾರಣಗಳಿಂದ ಅವ್ರಿಗೆ ಆಸ್ತಿ ಇಲ್ಲ ಅನ್ನೋ ಕಾರಣಕ್ಕೋ ಮತ್ತೊಂದಕ್ಕೋ ಗೋಮಾಳದಲ್ಲಿ ಹಲವಾರು ವರ್ಷಗಳಿಂದ ಉಳುಮೆ ಮಾಡ್ಕೊ ಬಂದಿದ್ದಾಗ ಹಲವಾರು ಸರ್ಕಾರಗಳು, ಒಂದೇ ಸರ್ಕಾರ ಅಲ್ಲ, ಹಲವಾರು ಸರ್ಕಾರಗಳು ಅವ್ರಿಗೆ ಸಾಗುವಳಿ ಚೀಟಿಗಳನ್ನ ನೀಡ್ತಾ ಬಂದಿರೋ ಜೊತೆಯಲ್ಲಿ ಆ ಆಸ್ತಿಗಳನ್ನ ಮಾರಾಟ ಮಾಡಬಾರ್ದು. ಅವ್ರ ಕುಟುಂಬದವರು, ಅವ್ರ ವಾರಸುದಾರರೇ ಅದನ್ನ ಅನುಭೋಗಿಸ್ಕೊಂಡು ಉಳುಮೆ ಮಾಡ್ಕೊಂಡು ಕೃಷಿ ಮಾಡ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು PTCL ಆ್ಯಕ್ಟ್ನ ರಕ್ಷಣೆಗೆ ಆ ಆಸ್ತಿ ಹಾಗೆ ಉಳ್ಕೊಂಡ್ಲಿ, ಅವ್ರ ಕುಟುಂಬದ ಪರಂಪರೆಯಾಗಿ ಹೋಗ್ತಾ ಇರ್ಲಿ ಅಂತ. ಇಲ್ಲಾಂದ್ರೆ 15 ವರ್ಷ 20 ವರ್ಷ ಒಂದು ಕಂಡೀಷನ್ ಮುಗಿದ ತಕ್ಷಣ ಮಾಡ್ತಾ ಇದ್ರೆ ಮತ್ತೆ ಬಂದು ಅಪ್ಲೈ ಮಾಡ್ತಾರೆ, ಅಂದ್ರೆ ನಮ್ಗೆ ಆಸ್ತಿ ಇಲ್ಲ ಸ್ವಾಮಿ ಮತ್ತೆ ಆಸ್ತಿ ಕೊಡಿ ಅಂತ. ಸೊ ಆ ಒಂದು ಉದ್ದೇಶನ ತಡೆಗಟ್ಟಬೇಕು, ಮತ್ತೆ ಅದನ್ನ ಸರಿ ಮಾಡೋಕ್ಕಾಗಲ್ಲ. ಗೋಮಾಳಗಳಿಗೆ ಇದ್ದಿದ್ದು ಹಳ್ಳಿಗಳಲ್ಲಿ 100 ಎಕರೆ ಗೋಮಾಳಗಳಿದ್ವು, ಈಗೆಲ್ಲ ಗೋಮಾಳಗೆಲ್ಲ ಉತ್ತಿ ಫಾರಂ 50, 53 ಮಾಡ್ಕೊಂಡ್ಬಿಟ್ಟಿದ್ದಾರೆ. 57 ಮಾತ್ರ ಒಂದಷ್ಟು ಫಾರಂ ಗೋಮಾಳ ಆಸ್ತಿಗಳನ್ನ ಉಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವು ಹೋಗ್ತವೆ ಅನ್ಸುತ್ತೆ, ಸರ್ಕಾರಗಳು ಲಾಭ ನಷ್ಟಗಳು ಓಟ್ ರಾಜಕಾರಣಗಳಿಂದ. ಸೊ ಈ PTCL ಏನ್ ಹೇಳ್ತದೆ ಮಾತ್ರ ಮಾತಾಡೋಣ, ಕೇಳೋದಿರ್ಲಿ, ಯಾವಾಗ ಇರುತ್ತೆ ಅದು. ಸೊ PTCL ಆಕ್ಟ್ ಅಲ್ಲಿ ಸೆಕ್ಷನ್ 3 ಸಬ್ ಕ್ಲಾಸ್ 1B ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಏನಂತ, ಮಂಜೂರಾದಂತ ಆಸ್ತಿಗಳು ಜೊತೆಗೆ ಹೌಸಿಂಗ್ ಸೈಟ್ಸ್, ಮನೆ ಕಟ್ಕೊಳ್ಳೋದಕ್ಕೋಸ್ಕರ ನೀಡಿರುವಂತ ಸೈಟ್ಗಳು, ಕೃಷಿ ಭೂಮಿ ಮನೆ ಕಟ್ಕೊಳಕ್ ನೀಡಿರುವಂತ ಒಂದು ಸೈಟ್ಗಳನ್ನ ಯಾವುದೇ ಕಾರಣಕ್ಕೂ ನೀವು ಮಾರಾಟ ಮಾಡಬಾರ್ದು. ಮಾರಾಟ ಮಾಡೋದಕ್ಕೆ ನಿಮ್ಗೆ ರೈಟ್ಸ್ ಇಲ್ಲ ಅಂತ, ಬೇಡ ಅಂತ. ಒಂದ್ ವೇಳೆ ಮಾರಾಟ ಮಾಡ್ಲೇಬೇಕಂದ್ರೆ ಸರ್ಕಾರದ ಅನುಮತಿ ತಗೊಬೇಕು.
ಡಿ ಸಿ ಅವರ ಅನುಮತಿ ತಗೊಬೇಕು ಅನ್ನುವಂಥ ಅಂಶಗಳನ್ನ ಸಂಪೂರ್ಣವಾಗಿ ಹೇಳಿದ್ದಾರೆ. ಜೊತೆಗೆ PTCL ಆಕ್ಟ್ ಸೆಕ್ಷನ್ 4 ಮತ್ತು 5ರಲ್ಲಿ ಸೆಕ್ಷನ್ 5ರಲ್ಲಿ ಹೇಳ್ತದೆ ಏನು ಅಂತ, ಒಂದು ವೇಳೆ ನೀವು ಮಾರಾಟ ಮಾಡಿದ್ರು ಸಹ AC ಅವರಿಗೆ ನೀವು ಅಪೀಲ್ ಹೋದ್ರೆ ಮಾರಾಟ ಮಾಡಿರುವಂತ ವ್ಯಕ್ತಿಗಳ ಮಂಜೂರಾತಿದಾರರ ಅವ್ರಿಗೆ ಮರುಪರಿಶೀಲನೆ ಮತ್ತು ಮರುಸ್ಥಾಪನೆ ಪರಿಶೀಲನೆ ಮಾಡಿ ಯಾರಿಗಾಗಿದೆ ಅಂತ ಮತ್ತೆ ಅವ್ರಿಗೆ ಮರುಸ್ಥಾಪನೆ ಮಾಡಿ, ಮಾರಾಟ ಮಾಡಿಬಿಟ್ಟಿದ್ದಾರೆ ಬೇರೆಯವ್ರ ಅನುಭವ ಬಂದ್ಬಿಟ್ಟಿದ್ದಾರೆ ಅಂದ್ರೂ ಕೂಡ ಅದಕ್ಕೆ ಬೆಲೆ ಇಲ್ಲ. ಯಾಕಂದ್ರೆ ಈ ಒಂದು ಆಸ್ತಿಗಳು ಮಾರಾಟ ಮಾಡಂಗಿಲ್ಲ. ಮತ್ತೆ ಮೂಲ ವಾರಸುದಾರರಿಗೆ ಆ ಆಸ್ತಿಗಳನ್ನ AC ಅವ್ರು ಹಿಂತಿರಿಸ್ಬೇಕು ಅನ್ನೋದೊಂದು ಸಂಪೂರ್ಣವಾಗಿ ಹೇಳಿದ್ದಾರೆ. ಈ ಆಸ್ತಿಗಳು ಓನ್ಲಿ ಸರ್ಕಾರ ಗ್ರಾಂಟ್ ಮಾಡಿ ಸಾಗುವಳಿ ಚೀಟಿಗಳು ಕೊಟ್ಟಿರುವಂತಹ ಆಸ್ತಿಗಳು ಮಾತ್ರನೇ ಈ ಒಂದು ಅಂಶಗಳೆಲ್ಲ ಒಳಗೊಳ್ಳುತ್ತೆ. ಮತ್ತೆ ಈ ಪಿತ್ರಾರ್ಜಿತವಾಗಿ SC ST ಅವರಿಗೆ ಬಂದಿರುವಂತಹ ಆಸ್ತಿಗಳು, ಅವರು ಸ್ವಯಾರ್ಜಿತವಾಗಿ ಕೊಂಡುಕೊಂಡಿರುವಂತಹ ಆಸ್ತಿಗಳನ್ನ ಕೊಂಡ್ಕೊಬೋದಾ, PTCL ಬರಲ್ವಾ ಅದು ಅಂತಂದ್ರೆ ಇಲ್ಲ. ನಮ್ಮ ಫಾಲೋವರ್ ಒಬ್ರು ಕೇಳಿದ್ದಾರೆ, ಸರ್ ನಾವು SC ST ಅವರು ನಮ್ಮ ST ST ಆಸ್ತಿಯವರನ್ನ ಅಂದ್ರೆ ನಮ್ಮ ST SC ಅವರು SC ST ಆಸ್ತಿಗಳನ್ನ ಕೊಂಡ್ಕೊಬೋದಾ ಅಂತ ಕೇಳಿದ್ದಾರೆ. ಕೊಂಡ್ಕೊಬೋದು, ಅವರೆಲ್ಲ ಬೇರೆ ಯಾವ ಜನಾಂಗದವರಾದ್ರೂ ಕೊಂಡ್ಕೊಬೋದು. ಯಾವ ಆಸ್ತಿಗಳನ್ನ ಕೊಂಡ್ಕೊಬೋದು ಅಂದ್ರೆ ಸ್ವಯಾರ್ಜಿತ ಆಸ್ತಿಗಳನ್ನ ಮತ್ತೆ ಪಿತ್ರಾರ್ಜಿತ ಆಸ್ತಿಗಳನ್ನ. PTCL ಬರಬಾರದು. PTCL ಅಂದ್ರೆ ಯಾರು, ಸರ್ಕಾರ ಕೊಟ್ಟಿರೋ ಆಸ್ತಿಗಳು ಆಗಿರಬಾರ್ದು. ಸಾಗುವಳಿ ಸರ್ಕಾರ ಕೊಟ್ಟಿರುವಂತ ಆಸ್ತಿಗಳು, ಸರ್ಕಾರ ಮಂಜೂರು ಮಾಡಿರೋ ಆಸ್ತಿಗಳು, ಸರ್ಕಾರ ಮಂಜೂರು ಮಾಡಿರೋ ಸೈಟ್ಗಳು, ಈ ಆಸ್ತಿಗಳಾಗಿಲ್ಲ ಅಂದ್ರೆ PTCL ಆ ಆಸ್ತಿಗಳು ಬರಲ್ಲ. ಇನ್ನು ಯಾವುದೇ ಆಗ್ಲಿ SC ST ಅವರದ ಆಸ್ತಿಗಳು ಕೊಂಡ್ಬೋದು, ಸಮಸ್ಯೆ ಇಲ್ಲ. ಆದ್ರೆ PTCL ಬಂದಿದೆಯಾ ಅಂದ್ರೆ ಮುಗೀತು. ಸುಮಾರು ವರ್ಷಗಳಾಗ್ಲಿ ಲಿಮಿಟ್ನೆಲ್ಲ 2023 ತಿದ್ದುಪಡಿಯಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 30 ವರ್ಷ ಆಗ್ಲಿ 40 ವರ್ಷ ಆಗ್ಲಿ 50 ವರ್ಷ ಆಗ್ಲಿ ಮಾರಾಟ ಮಾಡಿದ್ರು ಸಹ AC ಅವ್ರಿಗೆ ಹೋದ್ರೆ AC ಅಪೀಲ್ ನಿಂದ DC ಗೆ ಹೋಗ್ತದೆ, DCL ಆಗಿದೆ ಅಂದ್ರೆ ಹೈಕೋರ್ಟ್ ಹೋಗ್ತದೆ. ಈ ರೀತಿ ಒಂದು ಅದೇ ಅಂತ ಒಂದು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಮುಖಾಂತರ ಮಂಜೂರಾತಿದಾರರಿಗೆ ಅದು ವಾಪಸ್ ಆಗ್ತದೆ, ಅಥವಾ ಅವ್ರ ವಾರಸುದಾರರಿಗೆ ಅದು ವಾಪಸ್ ಆಗ್ತದೆ. ಸರಿ, ಕೊಂಡ್ಕೊಂಡಾಗ ಏನ್ ಮಾಡೋದು ಸರ್ ಹಂಗಂದ್ರೆ, ಕೊಂಡ್ಕೊಳ್ಳೋವಾಗ ಒಂಚೂರು ಲೀಗಲ್ ಒಪಿನಿಯನ್ ತಗೊಬೇಕು. ಕಾನೂನು ಏನ್ ಹೇಳ್ತದೆ, ಯಾವ ಆಸ್ತಿಗಳಿಗೆ ಏನೇನು ನಿಷೇಧ ಹೇಳಿದೆ, ಯಾವ ಆಸ್ತಿಗಳು ಕೊಂಡ್ಕೊಳ್ಬಾರ್ದು, ಮಾರಾಟ ಮಾಡಬಾರ್ದು ಅನ್ನೋ ಅಂಶಗಳು ಏನ್ ಹೇಳಿದೆ ಅನ್ನೋದನ್ನ ಸ್ವಲ್ಪ ಗಮನ ಇಡ್ಬೇಕಾಗ್ತದೆ ಆ ಟೈಮಲ್ಲಿ. ಸೊ ಕೊಂಡ್ಕೊಳ್ಳೋವಾಗ ಸ್ವಲ್ಪ ಎಚ್ಚರಿಕೆ ಬೇಕಾಗ್ತದಲ್ವಾ, ನಾರ್ಮಲಿ ಬೇಕಾಗ್ತದೆ. ಏನೋ ಒಂದು ಆತರದಲ್ಲೋ ಕಡಿಮೆ ದುಡ್ಡುಗೋ ಇನ್ನೊಂದಕ್ಕೋ ಜಾಸ್ತಿ ದುಡ್ಡುಗೋ ಆಸ್ತಿ ಬೇಕು ಅಂತ ತೆಗೆದ್ಬಿಡೋದು ಮುಖ್ಯ ಅಲ್ಲ. ಆ ಆಸ್ತಿನ ತಗೊಳ್ಳೋದಕ್ಕೆ ಅನುಭವಿಸೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ, ಮಾರೋದಕ್ಕೆ ಅವಕಾಶ ಇದೆ ಅಂತ ಒಂದು ಲೀಗಲ್ ಒಪಿನಿಯನ್ ತಗೊಳ್ಳೋದು ತುಂಬಾ ಅವಶ್ಯಕತೆ. ಅದು ಹೊರತುಪಡಿಸಿ ಅವ್ರ ಸ್ವಯಾರ್ಜಿತ ಆಸ್ತಿಗಳು, ಅವ್ರ ಪಿತ್ರಾರ್ಜಿತವಾಗುವಂತ ಬಂದಂತ ಆಸ್ತಿಗಳನ್ನ ಯಾವುದೇ ಜನಾಂಗದವರು SC ST ಅವರಿಗೆ ಮಾರಬೇಕು ಅಂತೇನಿಲ್ಲ, ಉಳಿದ ಯಾವುದೇ ಜನಾಂಗ ಕೊಂಡ್ಕೊಬಹುದು. ಆದ್ರೆ PTCL ಆಕ್ಟ್ಗೆ ಸರ್ಕಾರ ಮಂಜೂರು ಮಾಡಿರುವಂತ ಒಂದು ಸಾಗುವಳಿ ಚೀಟಿ ನೀಡಿರುವಂತದ್ದು ಫಾರ್ಮ್ 5053 ಗ್ರಾಂಟ್ ಆಗಿರುವಂತ ಆಸ್ತಿಗಳನ್ನ SC ST ಅವರು ST ST ಅವರಿಗೆ ಸೇಮ್ ಜನಾಂಗದವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಮಾಡಿದ್ರು ಸಹ ಅದು ವರ್ಕ್ ಆಗಲ್ಲ. ಮತ್ತೆ ಅದು ಯಾರಿಗೆ ಗ್ರಾಂಟ್ ಆಗಿದೆಯೋ, ಯಾರಿಗೆ ಮಂಜೂರಾತ ಆಗಿದೆಯೋ ಅವ್ರಿಗೆ ಮಾತ್ರ ರೈಟ್ಸ್ ಇರುತ್ತೆ. ಸೊ PTCLಗೆ ಬರುವಂತ ಒಂದು ಆಸ್ತಿಗಳನ್ನ ಭಾರಿ ಎಚ್ಚರಿಕೆಯಿಂದ, ಸ್ವಲ್ಪ ಹೆಚ್ಚಿನ ಜವಾಬ್ದಾರಿಯಿಂದ ನೋಡಿ ತಿಳ್ಕೊಂಡು ಕೊಂಡ್ಬೇಕಾಗ್ತದೆ. ಪ್ಲಸ್ ಮಾರಾಟ ಮಾಡೋರು ಅಷ್ಟೇ, ಅದು ಮಾರಾಡೋದಕ್ಕೆ ಏನ್ ಕಾನೂನಲ್ಲಿ ಅವಕಾಶ ಇದೆಯೋ ಸರ್ಕಾರದ ಅನುಮತಿ, DC ಅವರ ಅನುಮತಿ ತಗೊಂಡು ಮಾರಾಟ ಮಾಡಿ. ಯಾಕಂದ್ರೆ ನೀವು ಕಷ್ಟಕ್ಕೆ ಮಾರಿರ್ತೀರ, ಇನ್ನೊಬ್ರು ಕಷ್ಟದಲ್ಲಿ ತಗೊಂಡಿರ್ತಾರೆ, ಎಲ್ರಿಗೂ ಅನುಕೂಲ ಆಗ್ಲಿ. ದಿನಗಳು ಕಳೀತಾ ಅದು ಬೇರೆ ತರ ಆಗೋದು ಬೇಡ. ಪ್ಲಸ್ ಪರ್ಚೇಸ್ ಮಾಡೋರು ಅಷ್ಟೇ, ಯಾವುದೇ ಕಾರಣಕ್ಕೂ ಒಂದು ಆಸ್ತಿನ ಪರ್ಚೇಸ್ ಮಾಡ್ತೀರಿ ಅಂದವಾಗ ಒಂದು ಲೀಗಲ್ ಒಪಿನಿಯನ್ ತಗೊಳ್ಬೇಕು. ತಗೊಂಡ್ರೇನೆ ಅನುಕೂಲ. ಲಕ್ಷಗಳು ಬಂಡವಾಳ ಆಗ್ತಾ ಇದ್ದವಾಗ ಯಾರೋ ಹತ್ರ ನಾವು ಒಂದು 500,000 ಕೊಟ್ಟು ವಿಚಾರಿಸ್ಕೊಳ್ಳೋದು ತಪ್ಪೇನು ಇಲ್ಲ. ಮತ್ತೆ ನಾಳೆ ಒಂದಿನ ಹಾಕಿರೋ ಬಂಡವಾಳ ಎಲ್ಲ ಹೋಗ್ಬಿಡುತ್ತೆ ಅಂದಾಗ ಮನುಷ್ಯಂಗೆ ಭಾರಿ ನೋವಿರ್ತದಲ್ಲ. ಸೊ ಅವತ್ತಿನ ದಿನ ಕಾನೂನು ಬೈಕೊಂಬಾರ್ದು. ಕಾನೂನು ಏನ್ ಹೇಳುತ್ತೆ ಅಂತ ಮೊದಲು ತಿಳ್ಕೊಂಡು ಆಸ್ತಿಗಳನ್ನ ಕೊಂಡೋದು ಮಾರೋದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ. ಇಷ್ಟು ಮಾತ್ರ ಹೇಳ್ತೀನಿ. ಇನ್ನೂ ಇದಕ್ಕೆ ಅಂತ ಕೆಲವೊಂದು ಹಲವಾರು ಕೇಸ್ ಲಾಸ್ ಇದಾವೆ. ಬಟ್ ಒಂದೊಂದು ಸಿಚುವೇಶನ್ ಒಂದೊಂದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಈಗ ಮುಖ್ಯವಾಗಿ ಇಷ್ಟು ಮಾತ್ರ ತಿಳ್ಕೊಳ್ಳಿ, PTCL ಯಾವುದಂದ್ರೆ ಸರ್ಕಾರದಿಂದ ಗ್ರಾಂಟ್ ಆಗಿರುವಂತಹ ಆಸ್ತಿಗಳು, ಸರ್ಕಾರದಿಂದ ಮನೆ ಕಟ್ಕೊಳ್ಳೋದಕ್ಕೆ ಆಗಿರುವಂತಹ ಸೈಟ್ಗಳು, ಇವು ಮಾತ್ರ PTCL ಬರ್ತವೆ. ಇನ್ನು ಮಿಕ್ಕಿರೋ ಯಾವ್ಯಾವ ಆಸ್ತಿಗಳು PTCL ಬರಲ್ಲ.